ನಮಸ್ತೆ ಕರ್ನಾಟಕ. ನಾನು ಪೂರ್ಣಿಮಾ ಗುರುಮೂರ್ತಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನನ್ನ ಫ್ರೆಂಡ್ ಮನೇಲಿದ್ದೀನಿ. ನನ್ನ ಫ್ರೆಂಡ್ ಪಡ್ಡು ಮಾಡ್ತಾ ಇದ್ದಾಳೆ ತಿಂಡಿಗೆ ಅಂತ. ಇವತ್ತು ನೆಲದ ಸಿರಿ ಪಾರ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕಾಗಿ ಹುಡುಗರು ರೆಡಿ ಆಗ್ತಾಯಿದ್ರು. ಇವಳು ತಿಂಡಿ ಮಾಡ್ತಾಯಿದ್ಲು. ನಾನು ಹಂಗೆ ಮೊಬೈಲ್ ತಗೊಂಡು ಹೊರಗಡೆ ಬಂದೆ. ಇಲ್ಲಿ ಬಾಲ್ಕನಿಲಿ ಸ್ವಲ್ಪ ಜಾಗ ಇದೆ. ಕಿಚನಿಂದ ಹೊರಗಡೆ ಬಂದರೆ ಇಲ್ಲಿ ಸ್ವಲ್ಪ ಜಾಗ ಇದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಮರಗಳು ಇದ್ದಾವೆ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಇವರಿರೋದು 3ನೇ ಫ್ಲೋರಲ್ಲಿ. ಮೇಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಹೋಗೋರೆಲ್ಲ ನೋಡೋಕ್ಕೆ. ಸೊ ಹುಡುಗರು ನಾವು ಎಲ್ಲ ರೆಡಿ ಆದ್ವಿ. ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಸ್ವಲ್ಪ ದೂರ ಇರೋದ್ರಿಂದ ಆಟೋ ಹೊತ್ಕೊಂಡು ಆಟೋದಲ್ಲಿ ಹೋದ್ವಿ ಬಸ್ ಸ್ಟ್ಯಾಂಡ್ಗೆ. ನಾವು ಈ ಬಸ್ ಸ್ಟ್ಯಾಂಡಲ್ಲಿ ತಾವರೆಕೆರೆ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಒಂದು 1/4 ಗಂಟೆ ಆದಮೇಲೆ ಬಸ್ ಬಂತು. ಸೊ ಬಸ್ ಹತ್ಕೊಂಡು ಆನ್ ದ ವೇ ಇರೋದಂತೆ ಅದು ನೆಲದ ಸಿರಿ ಪಾರ್ಕು. ಬಸ್ ಹತ್ಕೊಂಡು ನೆಲದ ಸಿರಿ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ನೋಡಿ ಬಸ್ಸಲ್ಲಿ ತುಂಬ ಲೇಡೀಸು. ಯಾಕೆ ಅಂದರೆ ಸಿದ್ದರಾಮಯ್ಯಂದು ಗಿಫ್ಟು ಇದೆಲ್ಲ. ನಮ್ಗೆ ಯಾರಿಗೂ ಸೀಟ್ ಸಿಗಲಿಲ್ಲ. ಸೊ ನಾವೆಲ್ಲ ನಿಂತೇ ಇದ್ವಿ. ಸುಂಕದ ಕಟ್ಟೆಗೂ ಈ ನೆಲದ ಸಿರಿ ಪಾರ್ಕಿಗೂ ತುಂಬ ಏನು ದೂರ ಆಗಲ್ಲ. ಒಂದು 1/4 ಗಂಟೆ ಜರ್ನಿ ಅಷ್ಟೇ. ಬಂದಿದ್ದಕ್ಕೂ ಹೋಗಿದ್ದಕ್ಕೂ ನಾನು ತುಂಬ ಜರ್ನಿ ಅಂತ ಅನಿಸೋಲ್ಲ. ನೀವು ಯಾರಾದರೂ ಹೋಗೋರಿದ್ದರೆ ಹೋಗಿ ಬರ್ಬೋದು. ತುಂಬ ಚೆನ್ನಾಗಿದೆ. ಒಂದು ಸಲ ಹೋಗಿ ಬರ್ಬೋದು ಮಕ್ಕಳು ಕರ್ಕೊಂಡು. ಬಂತು ನೆಲದ ಸಿರಿ ಪಾರ್ಕು. ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಬಂಡೆ ಥರ ಎಲ್ಲ ವ್ಯೂ ಮಾಡಿದ್ದಾರೆ ಇಲ್ಲಿ. ಒಂಥರ ಡಿಫ್ರೆಂಟ್ ಆಗಿದೆ ಈ ಪಾರ್ಕು. ಈ ಬೋರ್ಡೆ ತುಂಬ ಅಟ್ರಾಕ್ಟಿವ್ ಆಗಿದೆ ನೋಡಿ. ಮರಳಿ ಹಳ್ಳಿಗೆ ಅಂತ. ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಲ್ವಾ. ನೆಲದ ಸಿರಿ ಹಸಿರು ತೋಟ ಮರಳಿ ಹಳ್ಳಿಗೆ. ತುಂಬ ಚೆನ್ನಾಗಿದೆ ಇದು ನೇಮ್ ಬೋರ್ಡು. ಒಳಗಡೆನೂ ಅಷ್ಟೇ ಎಂಟ್ರಿ ಆಗ್ತಿದ್ದಂಗೆ ಅಷ್ಟು ಚೆನ್ನಾಗಿದೆ. ಹುಡುಗರಂತೂ ತುಂಬ ಎಕ್ಸೈಟ್ ಆಗಿದ್ರು. ಯಾಕೆಂದರೆ ಒಳಗಡೆ ತುಂಬ ದೊಡ್ಡದಾಗಿ ಆಟ ಆಡೋದೆಲ್ಲ ಇರುತ್ತೆ ಅಂತ. ಬಟ್ ಅಷ್ಟು ದೊಡ್ಡದಾಗೇನಿರಲಿಲ್ಲ. ಈ ಪಾರ್ಕ್ ಒಳಗಡೆ ನಮ್ಮ ಹಳ್ಳಿಗಳ ಬಗ್ಗೆ ಮತ್ತು ನಮ್ಮ ಜಾನಪದ ಕಲೆಗಳ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮಕ್ಕಳು ಫ್ರೀ ಇದ್ದಾಗ ಕರ್ಕೊಂಡೋದ್ರೆ ನಿಜವಾಗ್ಲೂ ಖುಷಿ ಪಡ್ತಾರೆ ಈ ಜಾಗಕ್ಕೆ. ಒಳಗಡೆ ಬರ್ತಾನೆ ಈ 3 ಆನೆಗಳು ನಮ್ಮನ್ನ ವೆಲ್ಕಮ್ ಮಾಡೋ ಥರನೇ ಇತ್ತು. ಗಂಡು ಆನೆ, ಹೆಣ್ಣಾನೆ ಮತ್ತು ಒಂದು ಮರಿ ಆನೆ. ಇವು ನಿಜವಾಗ್ಲೂ ರಿಯಲ್ ಆನೆಗಳ ಥರನೇ ಇದ್ದಾವೆ. ತುಂಬ ಚೆನ್ನಾಗಿತ್ತು ಅದು ಮಾತ್ರ. ಇಲ್ಲಿ ಬಂದು ಟಿಕೆಟ್ ತಗೋಬೇಕು. ಟಿಕೆಟ್ ಕೌಂಟ್ರದು. ತುಂಬ ರಶ್ ಏನಿರಲಿಲ್ಲ. ಯಾಕೆಂದರೆ ನಾವು ಭಾನುವಾರದ ದಿವಸ ಹೋಗಿರಲಿಲ್ಲ. ಒಬ್ಬರಿಗೆ 100 ರೂಪಾಯಿ ತಗೊತಾರೆ. ಒಳಗಡೆ ಹೋಗ್ತಾನೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಸ್ವಲ್ಪ ಮಳೆ ಬೀಳ್ತಾ ಇತ್ತು. ಆ ಮಳೆಗೂ ಈ ವೆದರ್ಗೂ ಈ ಪಾರ್ಕಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ. ಸಖತ್ ಕೂಲಾಗಿತ್ತು. ಒಳಗಡೆ ಎಂಟ್ರಿನೇ ಎಷ್ಟು ಚೆನ್ನಾಗಿತ್ತು ಮಾತ್ರ. ನೋಡಿ ಇಲ್ಲೊಂದು ಬೋರ್ಡ್ ಇದೆ ನೇಗಿಲ ಯೋಗಿ ಅಂತ. ಅದ್ರ ಮೇಲೆ ಒಂದು ನೇಗಿಲ ಚಿತ್ರ ಇದೆ. ಅಂದರೆ ಸ್ತಬ್ಧ ಚಿತ್ರ ಅದು. ಮತ್ತು ಈ ಕಡೆ ಬಂದರೆ ಇಲ್ಲಿ ಕೋಲೆ ಬಸವ. ಈ ಲೆಫ್ಟ್ ಸೈಡಲ್ಲಿ ಕೋಲೆ ಬಸವ ಚಿತ್ರ ಸ್ತಬ್ಧ ಚಿತ್ರ ಇದೆ. ಇಲ್ಲಿ ಡೊಳ್ಳು ಕುಣಿತ ಅಂತ ಒಂದು ಸ್ತಬ್ಧ ಚಿತ್ರ ಇದು. ಇದಂತೂ ಕೋಲೆ ಬಸವ ರಿಯಲ್ಲಾಗಿ ನಿಜವಾಗ್ಲೂ ಕೋಲೆ ಬಸವನೇ ಇದು ಅನ್ನೋ ಥರ ಇತ್ತು. ಆ ಸೀರೆಗಳನ್ನ ಮುಟ್ಟು ನೋಡಿದೆ ನಾನು. ಅದು ನಿಜವಾದ ಸೀರೆಗಳ ಥರನೇ ಕಾಣಿಸ್ತಾ ಇತ್ತು. ಈಗಿನ ಕಾಲದಲ್ಲಿ ಸಿಟಿಲಿ ಬೆಳೆಯೋ ಮಕ್ಕಳಿಗೆ ಇವೆಲ್ಲ ಗೊತ್ತೇ ಇಲ್ಲ. ಸೊ ಹಂಗಾಗಿ ಇದೊಂದು ಕಾನ್ಸೆಪ್ಟಲ್ಲಿ ಪಾರ್ಕಿಗೆ ಇದೆಲ್ಲ ಅಳವಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಜಾನಪದ ಲೋಕ ಥರನೇ ಇದೆ. ಜಾನಪದ ಲೋಕದಲ್ಲೂ ಇದೇ ಥರ. ಅಂದರೆ ಅಲ್ಲಿ ಒಂದು ಬೇರೆ ಥರನೇ ಇದೆ ವೆರೈಟಿ. ಅಂದರೆ ಸೇಮ್ ಅದೇ ಥರ ಇಲ್ಲ ಇಲ್ಲಿ. ಇಲ್ಲಿ ಪಾರ್ಕ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅಲ್ಲಲ್ಲೇ ಕೆಲಸದ ಆಳುಗಳನ್ನು ಇಟ್ಟು ಇಲ್ಲೇ ಮನೆ ಮಾಡಿಕೊಟ್ಟಿದ್ದಾರಂತೆ ಅವ್ರಿಗೆ. ನೋಡಿ ಇದು ಗಾಣ, ಎಣ್ಣೆ ಗಾಣ ಅದು ಚಿತ್ರ ಇದು. ಅದರೊಳಗಡೆ ನೀರು ನಿಂತಿತ್ತು. ನಾನು ನಿಜವಾಗ್ಲೂ ಇದು ಎಣ್ಣೆನೇ ಅಂತ ಅಂದ್ಕೊಂಡೆ. ಇದಂತೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಪಕ್ಷಿಗಳನ್ನೂ ಸಾಕಿದ್ದಾರೆ ಇಲ್ಲಿ. ಇದು ಗೂಡೆಲ್ಲ ಅದೇ ಪಕ್ಷಿದೆ ಇದು. ಇದು ಒಬ್ಬರು ಮಹಿಳೆ ಹಾಲು ಕರಿತಾ ಇರೋದು, ಹಸುವಲ್ಲೇ ಹಾಲು ಕರಿತಾ ಇರೋದು ಚಿತ್ರ ಇದು. ಈ ಥರ ಚಿತ್ರಗಳೆಲ್ಲ ಪುಸ್ತಕದಲ್ಲೂ ನೋಡ್ತೀವಿ. ಬಟ್ ಈ ಥರ ರಿಯಲ್ಲಾಗಿ ಸ್ತಬ್ಧ ಚಿತ್ರಗಳನ್ನು ನೋಡೋದಕ್ಕೂ
ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಮತ್ತು ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಬಟ್ ಯಾರೂ ಇರಲಿಲ್ಲ ಅಲ್ಲಿ. ನಾವು ಹುಡುಗರನ್ನ ಆಟಾಡ್ಸೋಣ ಅಂತಲೇ ಬಟ್ಟೆ ಎಲ್ಲ ತಗೊಂಡೋಗಿದ್ವಿ, ಬಟ್ ಅಲ್ಲಿ ಯಾರೂ ಆಟಾಡ್ತಾ ಇರಲಿಲ್ಲ. ಇಲ್ಲಿ ಹೊರಗಡೆಯಿಂದ ಫುಡ್ನ ತಗೊಬಂದು ಒಳಗಡೆ ತಿನ್ನೋ ಹಾಗಿಲ್ಲ, ಅದಕ್ಕೆಲ್ಲ ಫೈನ್ ಹಾಕ್ತಾರೆ. ಮತ್ತು ಇದು ಈ ಪೂರ್ತಿ ಅಡಿಕೆ ತೋಟನೇ, ಅದರ ಮಧ್ಯದಲ್ಲಿ ಒಂದು ತೆಂಗಿನ ಗಿಡಗಳನ್ನೂ ಹಾಕಿದ್ದಾರೆ. ಈ ತೋಟಗಳ ಮಧ್ಯೆ ಈ ಥರ ಸ್ತಬ್ಧ ಚಿತ್ರಗಳನ್ನ ಇಟ್ಟಿದ್ದಾರೆ. ಹೊಸದಾಗಿ ನೋಡೋ ಮಕ್ಕಳಿಗೆ ಈ ಸ್ತಬ್ಧ ಚಿತ್ರಗಳು ತುಂಬ ಅಟ್ರಾಕ್ಟಿವ್ ಮತ್ತು ಖುಷಿ ಕೊಡುತ್ತೆ. ನಮ್ಮ ಹುಡುಗರು ಜಾನಪದ ಲೋಕದಲ್ಲಿ ಒಂದು ಸಲ ನೋಡಿರೋದ್ರಿಂದ ಅಷ್ಟೊಂದು ಎಕ್ಸೈಟ್ಮೆಂಟ್ ಏನಾಗಲಿಲ್ಲ, ಆದರೂ ಖುಷಿಪಟ್ಟರು ಇವನ್ನೆಲ್ಲ ನೋಡಿ. ಬಟ್ ಅವ್ರಿಗೆ ಆಟ ಆಡೋ ಕಡೆ ಜಾಸ್ತಿ ಗಮನ ಇತ್ತು, ಆಟ ಆಡೋದು ಇರುತ್ತೇನೋ ಇದರಲ್ಲಿ ಅಂತ. ಬಟ್ ಅವರು ಎಕ್ಸ್ಪೆಕ್ಟೇಷನ್ ಥರ ಇರಲಿಲ್ಲ, ಆಟ ಆಡೋದಿತ್ತು ಬಟ್ ಚಿಕ್ಕ ಚಿಕ್ಕ ಮಕ್ಳಿಗೆ ಮಾತ್ರ ಇತ್ತು, ದೊಡ್ಡ ಮಕ್ಕಳಿಗೆ ಅಂತ ಏನಿರಲಿಲ್ಲ. ಬರೀ ಪಾರ್ಕ್ ಅಷ್ಟೇ, ಒಂದು ಸಲ ಒಂದಿನ ಪೂರ್ತಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಾನಲ್ನ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ನಿಮ್ಮೆಲ್ರಿಗೂ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರವ್ರಿಗೆಲ್ರಿಗೂ ಥ್ಯಾಂಕ್ ಯು. ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿ, ಇದೇ ಆ ಆಟದ ಮೈದಾನ. ಚಿಕ್ಕ ಚಿಕ್ಕ ಮಕ್ಕಳು ಮಾತ್ರ ಆಟ ಆಡೋದು, ದೊಡ್ಡ ಮಕ್ಕಳು ಆಟ ಆಡೋ ಥರ ಇರಲಿಲ್ಲ. ಹೊರಗಡೆ ಅವರು ಟಿಕೆಟ್ ಕೊಡುವಾಗ ಮಕ್ಕಳು ಆಟ ಆಡೋದಿದೆ ಅಂದಿದ್ದಕ್ಕೆ ಇವರು ನಾವು ಆಟ ಆಡೋದಿದೆಯೇನೋ ಅಂದ್ಕೊಂಡು ಬಂದರು, ಹುಡುಕ್ತಾನೆ ಹೋದರು, ಬಟ್ ಸಿಗಲೇ ಇಲ್ಲ ಅದು. ಮತ್ತು ಇದ್ರ ಜೊತೆಗೆ ಇಲ್ಲಿ ಪ್ರಾಣಿಗಳ ಸ್ತಬ್ಧ ಚಿತ್ರಗಳು ಇತ್ತು. ಅಂದರೆ ತುಂಬ ಪ್ರಾಣಿಗಳದ್ದೇನಿರಲಿಲ್ಲ, ಕೆಲವೊಂದು ಪ್ರಾಣಿಗಳನ್ನ ಮಾತ್ರ ಇಟ್ಟಿದ್ರು. ಅದು ಅಷ್ಟೇ ತುಂಬ ರಿಯಲಿಸ್ಟಿಕ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದರಿಂದ ನೋಡಿದರೆ ರಿಯಲ್ ಆಗಿದ್ದಾವೇನೋ ಅನ್ನೋ ಥರನೇ ಇತ್ತು. ಮತ್ತು ಇಲ್ಲಿ ಬೋಟಿಂಗು ಮತ್ತು ಜಂಪಿಂಗ್ ಎರಡೂ ಇತ್ತು. ಬಟ್ ನಮ್ಮ ಹುಡುಗರು ಜಾನಪದ ಲೋಕದಲ್ಲಿ ಆಲ್ರೆಡಿ ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಇದು ಇಷ್ಟಪಡಲಿಲ್ಲ. ಅಷ್ಟೊತ್ತಿಗಾಗಲೇ ಮಳೆ ಬರೋ ಥರ ಆಗಿತ್ತು. ಲೇಟ್ ಆದರೆ ಇನ್ನು ಬಸ್ಗಳು ಸಿಗಲ್ಲ ಅಂತ ಅಲ್ಲಿಂದ ಹೊರಟ್ವಿ. ಸೊ ಈ ವಿಡಿಯೋ ನಿಮಗೆ ಎಂಟರ್ಟೈನಿಂಗ್ ಆಗಿತ್ತು ಮತ್ತು ಹೆಲ್ಪ್ಫುಲ್ ಆಗಿತ್ತು ಅಂದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.